ಅಲ್ಲ ಅವ್ವ ಎಷ್ಟು ನಿದ್ದೆ ಮಾಡಾಡು. ನಾನು ಹೋದಾಗ ಮನೆ ಕಂಡಿದ್ದು ಇನ್ನೂ ಎದ್ದೇ ಇಲ್ಲ. ಏನು ದರಿದ್ರ ಬಂದಂಗೆ ನಿದ್ದೆ ಮಾಡ್ತಾಳೆ ಸಂಜೆ ಗಂಟೆ. ನಾನು ಖುಷಿಯಿಂದ ಓಡೋಡಿ ಬಂದೀನಿ. ಡಾಕ್ಟ್ರೇನೋ ಏನು ತೊಂದರೆ ಇಲ್ಲ ಅಂತೇನೋ ಒಳ್ಳೆ ಸುದ್ದಿ ಹೇಳೋರೆ ತಳ ಊರಿಗೆ ಹೇಳೋದಂತ. ಇವಳಂತೂ ಈಗ ಹೇಳಕ್ಕೂ ಇಲ್ಲ. ಹೇಳ್ಸಿದ್ರೆ ಮೇಲೆ ಪಾಪ ಮಾಡ್ಕೊಬಿಡ್ತಾಳೆ. ಬೇಡ, ಅವನ್ನ ನಿದ್ದೆ ಹೋಗ್ತಾಳೆ ಹೇಳ್ಸೋದು ಬೇಡ. ನಿದ್ದೆ ಮಾಡೋತಾಳೆ ಹೇಳ್ಸಿಬಿಟ್ರೆ ಆಮೇಲೆ ಪಾಪ ಮಾಡ್ಕೊತಾಳೆ, ಆಮೇಲೆ ಬೈದು ಬಿಡ್ತಾಳೆ. ವಾತಾರಿಕೆ ಹೇಳ್ತೀನಿ. ಎದ್ದ ತಕ್ಷಣ ಒಂದು ಫೀಸ್ ಕೊಡ್ತೀನಿ. ಆಸ್ಪತ್ರೆಗೆ ಹೋಗಿದೆ, ಏನು ಅಂದಿಲ್ಲ ಡಾಕ್ಟ್ರು, ಎಲ್ಲ ನಾರ್ಮಲ್ ಆಗದೆ ಅಂತಂದ್ರು ಅಂತ ಹೇಳ್ತೀನಿ. ಏನು ಮಾಡೋದು ಊಟಕ್ಕೆ? ಊಟ ಗೀಟ ಮಾಡಿರೋದೇನೋ, ಮಾಡಿಬಿಟ್ಟೆ ಮನೆ ಕಡಿದೇನೋ. ಇರಲಿ ಬಿಡು, ಬೆಳಗ್ಗೆ ಎದ್ದು ಉಣ್ತದೆ. ಈಗ ಏನು ಮಾಡೋದು ಒನಿಲ್ಲ ಮನೆ ಕಡ್ಡಿ. ಮನೆ ಕಡ್ಬೇಕಾದ್ರೆ ಬೆಳಗ್ಗೆ ಎದ್ದುಬಿಟ್ಟು ಏನಾದ್ರು ಮಾಡೋಕ್ಕಾಯ್ತದೆ. ಅವನಿಗೆ ಒಮ್ಮೆಗೆ ಬೆಳಗ್ಗೆ ಹೇಳಾಕೈತದೆ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂದರು ಅಂದ್ಬಿಟ್ಟು. ತಾಳಿಗೆ ಹೋಗಿ ಮನೆ ಕಬ್ಬಿಡದ. ಇವು ನನಗಂತ ಇವತ್ತು ಭಾರಿ ಖುಷಿ ಆಯ್ತದೆ. ಡಾಕ್ಟ್ರೇ ಏನೂ ಇಲ್ಲ ಆದ್ರೂ ಬೇಜಾರಾಯ್ತದೆ. ರಕ್ತ ಕಡಿಮೆ ಇದೆ ಅಂತಂದರು. ಅಲ್ಲ ತಿಂತೀನಿ ಉಣ್ಣೋದು ಉಣ್ತೀನಿ. ಯಾತಕ್ಕೆ ರಕ್ತ ಕಡಿಮೆ ಆಯಿತು? ಹಣ್ಣು ಗಿಣ್ಣು ಎಲ್ಲನೂ ತಿಂತೀನಿ. ಊಟದೊಳಗೆ ಗೊತ್ತು, ನಾನು ಬೇಡ ಅನ್ನೋಕ್ಕೆ ಇಲ್ಲ. ಅದು ಯಾತಕ್ಕೆ ರಕ್ತ ಕಡಿಮೆ ಆಯಿತು? ಏನು ದಾಳಿಂಬೆ ತಿನ್ನೋಕ್ಕಿಲ್ವಾ? ಇಲ್ಲ ಬೀಟ್ರೋಟು ಪಲ್ಯ ಅಂದ್ರೆ ನಂಗೆ ಭಾರಿ ಆಸೆ, ಅದನ್ನು ತಿಂತೀನಿ. ರಕ್ತ ಏನಕ್ಕೆ ಕಡಿಮೆ ಆಯಿತು ನನಗೆ? ಆಮೇಲೆ ಯೋಚನೆ ಮಾಡೋಕ್ಕಾಯ್ತದೆ. ನಿದ್ದೆ ಬರ್ತದೆ. ಮುನಿಕೊಬಿಡ್ತೀನಿ. ನನ್ಗೆ ಅವ್ನಿಗೆ ಹೇಳೋ ಗಂಟೆ ನಿದ್ದೆನೇ ಬರೋಕ್ಕಿಲ್ಲ. ಇವಳು ನೋಡಿದೆ ಅವ್ವ ನೀ ಅವ್ವ ಅಲ್ಲ ಯಾವ್ದಾರು ಇದು ನಿದ್ದೆ ಬಂದಿದ್ದು ಎದೇಳು. ಏನು ಹೇಳ್ಬೇಕು ಎದೇಳನೇ ಅವ್ವ. ಇವಳೊಂದು ಮಾತು ಹೊಡಕಿಲ್ಲ, ಕಥೆನೂ ಹೊಡಕಿಲ್ಲ, ಬೇಕು ಅಂತ ಹಿಂಗೆ ಆಡ್ತಾಳೆ. ಬೆಳಗ್ಗೆ ಎದಳ್ಳಿ ತಗೋ ಕೇಳ್ಕೊಬತ್ತಾಳೆ. ಏನಾಯ್ತು ನಿಮ್ಗೆ ಆಸ್ಪತ್ರೆಗೆ ಹೋಗಿದ್ದಾರ ಅಂತ ಹೇಳಕ್ಕಿಲ್ಲ. ನಾನು ಸತಾಯಿಸ್ತೀನಿ. ಏನು ನಾನು ಕೇಳಲಿಲ್ಲ ಅಂತ ನಾನು ಎಷ್ಟು ಹೇಳ್ಸಿದ್ರು ಹೇಳ್ತಾ ಇಲ್ಲ. ಅವಳು ಹೇಳಿದ ತಕ್ಷಣ ಕೇಳ್ಬಿಡೋಣ, ಮನಿಕೋತೀನಿ. ನನಗೇನು ಅಲ್ಲ ಹೆಂಗೆ ಆಟ ಮಾಡ್ತಾ ಕೂತಿದ್ದಾಳು ನೋಡು. ಅಲ್ಲ ಈಗಲೇ ನಿದ್ದೆ ಮಾಡ್ತಾ ಕೂತಾವಳೆ. ಅಕಸ್ಮಾತ್ ಬಸ್ ಕಿಸ್ರಿ ಆಗಿ ಮುಗ್ಗಿಗೆ ಆದರೆ ಅವಳು ಬಾಣ್ತನ ಮಾಡ್ದಂಗೆ ಆಯ್ತಾ? ಸರಿಯಾಗಿ ಮಾಡ್ತಾಳೆ. ಸಂಜೆ ಗಂಟೆ ನಿದ್ದೆನೇ ಮಾಡ್ತಾ ಕೂತಿರ್ತಾಳೆ. ಆಮೇಲೆ ನಾವು ನಟ್ಟಿಗೆ ಹೋಗ್ಬಿಟ್ಟು ನಾನೇ ಬೇಯಿಸ್ಕೊ ತಿನ್ಬೇಕಾಯ್ತದೆ ಅಷ್ಟೇ. ನೇ ಅವ್ವ ಹೋಗು, ಇವಳನ್ನ ಮಾತಾಡ್ಸಕ್ಕಿಲ್ಲ ನಾನು. ಅಲ್ಲ ಇಷ್ಟು ಜಲ್ದಿ ಬೆಳಕು ಕರೆದ್ಬಿಡ್ತು. ನೇ ಅವ್ವ ತಡಿ ಎದ್ದು ಬರ್ತೀನಿ. ಕೈ ಕಾಲು ಮುಖಕ್ಕೆ ತೊಳ್ಕೊಂಡು ಟೀಗಿ ತಗೊಬತ್ತೀನಿ. ಆಮೇಲೆ ಎದ್ಗಿದ್ದಾಳೆ ತಾಳೆ. ಸುಮ್ಮನೆ ಅಂತ ನಿನ್ನಂಗೆ ಆಡ್ತಾವಳೆ. ಅಲ್ಲ ಹೆಂಗಾಡೋ ಅವ್ವ. ಇವಳ್ತ ಮಕ್ಕಳು ಎತ್ಕೊ ಕೂತ್ಕೊಬಿಡು ಚೆನ್ನಾಗಿ ಉಣ್ಸದೆಯೇ. ಅದು ಯಾಕಂಗೆ ದರಿದ್ರ ಬಂದಂಗೆ ನಿದ್ದೆ ಮಾಡಾಳು. ನಿದ್ದೆನೇ ಮಾಡಿಲ್ವಾ? ಯಾವಾಗ ನೋಡ್ರು ನಿದ್ದೆ ಮಾಡೋದೇ ಸಂಜೆ ಗಂಟೆ. ದರಿದ್ರ ಬಂದ್ಬಿಟ್ಟದೆ. ಅಳಿನ ಮನೆಗೆ ಬಂದ್ರು ನಿದ್ದೆ ಮಾಡ್ಬೇಕಾ? ಅಲ್ಲ ಮಗಳ ಜೊತೆ ಒಂದು 4 ದಿವಸ ಇರ್ತೀನಿ, ಮಾತಾಡ್ಕೊಂಡು ಕತೆ ಆಡೋದು ಅದನ್ನಕ್ಕಿಲ್ಲ. ಯಾವಾಗ ಹೋದ್ರು ದರಿದ್ರ ಬಂದಂಗೆ ನಿದ್ದೆನೇ ಮಾಡ್ಕೊಂಡಿರ್ತಾಳೆ. ಅಲ್ಲ ನೆನೆ ಆಸ್ಪತ್ರೆಗೆ ಬರ್ತೀನಿ ಅಂದ್ಬಿಟ್ಟು ಆಸ್ಪತ್ರೆಗೂ ಬರ್ನಿಲ್ಲ, ಏನೂ ಇಲ್ಲ. ಈಗ ನೋಡ್ರೆ ನಿದ್ದೆ ಹೊಡಿತಾ ಇನ್ನು ಬಿದ್ದಾಳೆ. ಟೀ ಮಾಡ್ತಿದ್ಯಾ? ಹ್ಞೂ ಅದೇಯ ಎದ್ದುಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಬಂದೆ. ಅವ್ನು ಟೀ ಏನಾರು ಮಾಡ್ಕೊಡೋದ ಅಂದ್ಬಿಟ್ಟು ನಿನಗೂ ಟೀ ಮಾಡೋಣ? ಬೇಡ ಬಿಡು ನಂದಿನಿ, ಆಲ್ರೆಡಿ ಮಾಡಿಬಿಟ್ಟಿದೆಯಲ್ಲ, ಮತ್ತೆ ನನಗೆ ಬೇರೆ ಏನು ಮಾಡ್ತೀಯಾ? ಇಲ್ಲ ಕತೆ ತಗೋ, ಎಕ್ಸ್ಟ್ರಾನೇ ಮಾಡೀನಿ. ನಿನಗೆ, ನನಗೆ, ಅತ್ತೆ ಮಾವನಿಗೆ, ಆಮೇಲೆ ಅವ್ವನಿಗೆ, ಸೂರ್ಯವ್ರಿಗೆ ಎಲ್ಲರಿಗೂ ಮಾಡೀನಿ. ಅವ್ರು ಬಂದ ತಕ್ಷಣವ ಹಾಕೊಡೋದೆಯ. ನಂದಿನಿ ನಿಮ್ಮ ಅಮ್ಮನ ಮಾತ್ರ ಮಾಡ್ಕೊಟ್ಟಿದ್ರೆ ಆಗ್ತಾ ಇತ್ತು. ಇನ್ನೂ ಅತ್ತೆ ಮಾವ ಯಾರು ಎದ್ದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅತ್ತೆ ಎದ್ದದೆ ನೀರು ಇಕ್ಕೊಂಡು ಪೂಜೆ ಮಾಡಿ ಬರ್ತೀನಿ ಅಂತಿತ್ತು. ಹೌದಾ ಅತ್ತೆ ಎದ್ದಿದ್ದಾರಾ? ನಾನು ನೋಡಲೇ ಇಲ್ಲ. ಮತ್ತೆ ಏನು ಮರ್ತೆ ನಾನು. ಏನಂದರೆ ಟೀ ಮಾಡಿದ್ಯಾ? ಸರಿ. ಏನಂದ್ರೆ ಡಾಕ್ಟ್ರು ರಾತ್ರಿ ಏನು ಕೇಳೋಕ್ಕೆ ಇರಲಿಲ್ಲ. ಅಲ್ಲ ಸೂರ್ಯವ್ರು ಏನೂ ಅನ್ನಿಲ್ವಾ? ಇಲ್ಲ ಅವರು ಮೊದಲು ಫ್ಯಾಕ್ಟ್ರಿಗೆ ಹೋಗಿದ್ರು. ಫ್ಯಾಕ್ಟ್ರಿಯಿಂದ ಹಾಸ್ಪಿಟ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿದ್ರಲ್ಲ, ಸುಮ್ಮನೆ ಟೈರ್ಡ್ ಆಗಿದ್ರಲ್ಲ ಅಂದ್ಬಿಟ್ಟು ನಾನು ಏನು ಕೇಳಲಿಲ್ಲ. ಏನು ಹೇಳಿದ್ರು? ಏನೂ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ರಕ್ತ ಕಡಿಮೆ ಇದೆ ಅಂತಂದರು. ಅದು ಸ್ವಲ್ಪ ರಿಕವರಿ ಮಾಡ್ಕೊಬಿಟ್ರೆ ಎಲ್ಲ ಆಯ್ತದೆ ಅಂದರು. ನಾನು ಮೊದಲೇ ಹೇಳಿಲ್ವಾ, ಮೊದಲೋಗಿ ನೀನು ಚೆಕಪ್ ಮಾಡಿಸು, ಎಲ್ಲ ಸರಿ ಹೋಗುತ್ತೆ ಅಂತಂದರೆ ನೀನು ಅಲ್ಲಿ ಏನು ಅಂದ್ಬಿಡ್ತಾರೋ ಏನು ಮಾಡಿಬಿಡ್ತಾರೋ ಅಂದ್ಬಿಟ್ಟು ಭಯ ಪಟ್ಕೊಂಡು ಕೂತಿದ್ದೆ. ಸರಿ ಬಿಡು, ಮತ್ತೇನಂದ್ರು? ಏನು ಅನ್ನಿಲ್ಲ. ಮುಂದಿನ ತಿಂಗಳು ಬಾ, ಇನ್ನೊಂದ್ಸಲಿ ರಕ್ತ ಟೆಸ್ಟ್ ಮಾಡಿಬಿಟ್ಟು ಎಷ್ಟು ಪಾಯಿಂಟ್ ಇರೋದು ಹೇಳ್ತೀನಿ. ರಕ್ತ ಜಾಸ್ತಿ ಅದು ರಿಕವರಿ ಆಗಲಿಲ್ಲ ಅಂದರೆ ಬ್ಲಡ್ ಕಟ್ಟಬೇಕಾಯ್ತದೆ ಅಂದರು. ಪ್ರಾಬ್ಲಮ್ ಆಯ್ತದೆ ಅಲ್ವಾ? ಅಲ್ಲ ಎಷ್ಟು ಪಾಯಿಂಟ್ ಕಡಿಮೆ ಇದೆ? ತುಂಬ ಕಡಿಮೆ ಇದೆಯಾ? ಅಂದರೆ ಹೆಚ್ಚು ಕಡಿಮೆನೂ ಇಲ್ಲ, ನಾರ್ಮಲಿ ಎಷ್ಟಿರಬೇಕು ಅದಕ್ಕಿಂತ 1 ಪಾಯಿಂಟ್ 2 ಪಾಯಿಂಟ್ ಕಡಿಮೆ ಆಯ್ತದಂತೆ. ಅಷ್ಟೇನಾ? ಏನಾಗಲ್ಲ ಬಿಡು. ಚೆನ್ನಾಗಿ ದಾಳಿಂಬೆ ಜ್ಯೂಸು, ಆಮೇಲೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿ. ಹೆಲ್ತ್ ತುಂಬ ಒಳ್ಳೇದು. ಬೀಟ್ರೂಟ್ ಜ್ಯೂಸು ಚೆನ್ನಾಗಿಲ್ಲ, ಒಂಥರ ಸಸಿ ವಾಸನ ಅಲ್ವಾ? ಇವಾಗ ಅನ್ಕೊಂಡ್ರೆ ಆಗುತ್ತಾ? ಅದಕ್ಕೆ ಬೀಟ್ರೂಟ್ ಹಾಕೊಂಡ್ರೆ ಕ್ಯಾರೆಟ್ ಹಾಕೋ, ಆಮೇಲೆ ಆ್ಯಪಲ್ ಹಾಕೋ. ಆ್ಯಪಲ್ ಬೇಡ ಅಂದರೆ ಕ್ಯಾರೆಟು ಬೀಟ್ರೂಟ್ ಹಾಕಿ ಒಂದು ಸ್ವಲ್ಪ ಶುಂಠಿ, ಲೆಮನ್ನು, ಆಮೇಲೆ ಪುದೀನ ಹಾಕಿದ್ರೆ ಲೈಟಾಗಿ ಸಾಲ್ಟ್ ಅಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಸೋಸ್ಕೊ ಕುಡಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ ಅಂತೂ ಸಖತ್ತಾಗಿರುತ್ತೆ. ಆಮೇಲೆ ಮುಖ ಗ್ಲೋ ಆಗುತ್ತೆ. ಅದೆಲ್ಲ ಆಯ್ಕಿಲ್ಲ ನನಗೆ. ಅಲ್ಲ
ನೀನು ಕ್ಲೀನಾಗಿ ಮೇಂಟೈನ್ ಮಾಡ್ತಾನೆ ಈ ಥರ ಏನೇನೋ ತಿನ್ಕೊಂಡಿದ್ರೆ ಆಗುತ್ತಾ? ಇವಾಗಲಾದ್ರೂ ಮ್ಯಾಗಿ ಗೋಬಿ ಪಾನಿಪುರಿ ಹಾಳು ಮುಳು ಕಸ ಕಟ್ಟಿ ತಿನ್ನೋದು ಬಿಡು ಮೊದಲು. ಸೂರ್ಯರು ಸಿಗೋಯ್ದಿಲ್ಲ ಎಂತ ಕೊಡೋಕೆ ಇಲ್ಲ ಅಂತ ಹೇಳ್ಬಿಟ್ಟವ್ರೆ. ಇನ್ನೇನು ಮಾಡೋದು? ಆಮೇಲೆ ಆರ್ಡ್ರೂ ಮಾಡ್ಕೊಂಡು ತಿನ್ನೋದಿಲ್ವಂತೆ. ಅದಕ್ಕೆ ನಾನು ನಿರ್ಧಾರ ಮಾಡೀನಿ, ಅಂದೇನು ತಿನ್ನೋದು ಬೇಡ, ಬರೀ ಮನೆ ಊಟ ತಿನ್ಕೊಂಡಿರೋದ ಅಂತ. ಏನು ಮಾಡೋದು? ಆಗ್ಲಿಂದ ನಮ್ಮವ್ವ ಏನೋ ಕೇಳಿದಾರೆ ತಗೊಡ್ತಿತ್ತು, ಆಸೆಗೆ ಸಾಕ್ತು. ತಿಂದು ಆಗ್ಲಿಂದ ಅಭ್ಯಾಸ ಅಲ್ವಾ ಅದಕ್ಕೆ. ಅವಾಗೇನೋ ನೀನು ಚಿಕ್ಕವಳಾಗಿದ್ದೆ, ಅದಕ್ಕೋಸ್ಕರ ಅವರು ನೀನು ಕೇಳಿದಾರೆ ತಗೊಡ್ತಾ ಇದ್ರು. ಇವಾಗಲೂ ನೀನು ಹಾಗೆ ಹಠ ಮಾಡಿದ್ರೆ ಬಿಟ್ಬಿಡೋದೆಲ್ಲ ತಿನ್ನೋದ? ತಿಂದ ಏನು ಸಿಗುತ್ತೆ? ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು. ಸುಮ್ಮನೆ ನಾವು ಆಸ್ಪತ್ರೆಗೆ ಹೋಗಿ ಅಲ್ಲಿ ದುಡ್ಡು ಖರ್ಚು ಮಾಡಿ ದುಡ್ಡು ಖರ್ಚು ಮಾಡೋದನ್ನೋದಕ್ಕಿಂತ ಹಾಸ್ಪಿಟ್ಲಿಗೆ ಹೋಗೋದು ಎಷ್ಟು ಜಿಗಿಪ್ಸೆ ಗೊತ್ತಾ? ಅಯ್ಯಪ್ಪ, ಆ ಥರ ಬೇಡ. ಏನೋ ಎಮರ್ಜೆನ್ಸಿ ಆದಾಗ ಹೋಗಿ ಬರ್ಬೋದು, ಅದು ಬಿಟ್ಟು ಅದ್ರ ಬದಲು ನಮ್ಮ ಕೈಯಲ್ಲೇ ಇರೋದನ್ನ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದಲ್ವಾ? ಹೆಲ್ತ್ ನಾವು ಕ್ಲೀನಾಗಿ ನೋಡ್ಕೊಂಡ್ರೆ ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿನೇ ಬರೋದಿಲ್ಲ. ತುಂಬ ಚೆನ್ನಾಗಿ ನೋಡ್ಕೋಬೋದು ಆ ಥರ. ಸುಮ್ಮನೆ ಹೋಗಿ ಆಸ್ಪತ್ರೆಯಲ್ಲಿ 3 ದಿನ ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಇವಾಗಲಿಂದ ಹಾಳು ಮುಳೆಲ್ಲ ತಿನ್ನೋದು ಬಿಟ್ಬಿಟ್ಟು ಮನೆ ಫುಡ್ ತಿನ್ನು. ಇವತ್ತಿಂದ ಹಂಗೆ ಮಾಡೋದು ನಾನು. ಸರಿ, ನಿಮ್ಮ ಅಮ್ಮ ಟೀ ಏನೋ ಕೊಟ್ಬಿಟ್ಟು ಬಂದುಬಿಡು. ನಾನು ಅತ್ತೆ ಏನಾದರೂ ಎದ್ದಿದ್ರೆ ನಾನು ಅವ್ರಿಗೆ ಟೀ ಕೊಡ್ತೀನಿ. ಅಲ್ಲ ಸೂರ್ಯವರು ಇಲ್ಲ, ಅವ್ರು ಎದ್ದು ಹಾಕಕ್ಕೆ ಹೋಗಿದ್ದಾರೆ. ಅಲ್ಲ ಇಷ್ಟು ಜಲ್ದಿ ಎದ್ಬಿಟ್ರೆ ಇವತ್ತು? ಏನೋ ನಾನು ಹೇಳೋಕ್ಕಿಂತ ಮುಂಚೆಲೇ ಎದ್ದೋಗಿದ್ರು. ನಾನು ಇಲ್ಲೇ ಇದ್ರಲ್ಲ, ಎಲ್ಲೋದ್ರು ಅಂತ ಕಾಲ್ ಮಾಡಿದೆ. ನಾನು ಜಾಕಿಂಗ್ ಮಾಡೋಕೆ ಹೋಗಿದ್ದೀನಿ ಅಂತ ಹೇಳಿದರು. ಹೌದಾ ಅಂತ ಸುಮ್ಮನದೆ. ಅವರು ಇಲ್ಲ ನಾನು ಹೇಳಿಸಿದ್ರೆ ನಾನು ಹಾಕಕ್ಕೆ ಹೋಗ್ತಿದ್ದೆ. ಬಿಡು, ಬಸ್ ಆಗಿದೆಯಲ್ಲ, ಏನು ಅಡುಗೆಲ್ಲ ಹೋಗ್ಬೇಡ ಬಿಡು, ಇಲ್ಲೇ ಓಡಾಡ್ಕೊತಿದ್ಯಲ್ಲ, ಅದೇ ಸಾಕೋಕತ್ತೆ. ಇನ್ನಂಗಿರ ಅತ್ತೆ ಮಾವನ್ ಕೊಟ್ಬಿಟ್ಟಿಯ ಟೀಯ, ನಾನು ಅವ್ನು ತಗೊಕೊಡೋಣ. ಹಾಂ, ತಗೊಂಡೋಗಿ ಕೊಡು, ಅದಕ್ಕೇನಂತೆ. ನಿಮ್ಮಮ್ಮ ಎದ್ರಾ? ನಮ್ಮ ಹೂವು ಕುಂಭಕರ್ಣ, ಹೇಳಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ. ಅಲ್ಲ ನೆನ್ನೆ ರಾತ್ರಿ ದನ ಗೊರ್ಕೊಂಡು ನಿದ್ದೆ ಮಾಡ್ಕೊಂಡು ಇನ್ನೂ ಎದ್ದಿಲ್ಲ. ತುಂಬ ನಿದ್ದೆ ಮಾಡ್ತಾರೆ ಅನಿಸುತ್ತೆ. ಬಿಡು, ಇವಾಗ ಹೋಗಿ ಹೇಳಿಸ್ಬಿಟ್ಟು ಟೀ ಕೊಡುವ, ಸ್ವಲ್ಪ ಟೀ ಕುಡೀಲಿ, ಫ್ರೆಶ್ ಅಪ್ ಆಗಲಿ. ಸರಿ, ಮತ್ತೆ ನಾನು ಅತ್ತೆ ಮಾವನ್ ಕೊಟ್ಬಿಟ್ಟು ಬರ್ತೀನಿ. ಸರಿ ಕತೆ, ಅತ್ತೆ ಮಾವನ್ ಕೊಟ್ಬಿಡು, ನಾನು ಅವ್ನು ಕೊಟ್ಬಿಟ್ಟು ಬರ್ತೀನಿ. ಬಿಡ್ತಾರು, ನಾನು ಅವನೇ ಹೇಳಿಸ್ತೀನಿ. ಅಲ್ಲಿ ಗಿಲುಚ್ಕೊಳ್ಳಿ. ಲೋಟಕ್ಕೆ ಹಾಕ್ಲಾ ಟೀನಾ? ಲೋಟಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಬೆಡ್ ಬಿಸ್ಕೆಟ್ ಏನಾದ್ರು ಇದ್ದಾವ? ಕಬೋರ್ಡಲ್ಲಿ ಇರ್ಬೇಕು ಅನ್ಸುತ್ತೆ. ಪ್ಲೇಟ್ ಹಾಕಿರ್ತಿರ್ಲಾ? ಬೇಡ ಬಿಡು, ನಾನು ಬಂದು ತಾಕತೀನಿ. ಸುಮ್ಮನೆ ನಿನ್ಗೆ ತೊಂದರೆ, ಅವ್ನು ಹೇಳ್ಬಿಟ್ಟು ಬರ್ತೀನಿ. ಹಾಂ ಸರಿ. ಏನಾದರೂ ಆಗಲಿ, ನಂದಿನಿಗೆ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ನನಗೂ ಬೇಜಾರಾಗ್ತಾ ಇತ್ತು. ಏನು ಮಾಡೋದು, ನಾನು ಕನ್ಸೀವ್ ಆಗಿಬಿಟ್ಟೆ. ಏನು ಅವಳು ಹಾಗೇ ಇದ್ಲಲ್ಲ, ಏನು ಮಾಡೋದು, ಅವಳಿಗೂ ಬೇಜಾರಾಗುತ್ತೆ ಅಂತ. ಇವಾಗ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂದಿದ್ದಾರಲ್ಲ, ಬ್ಲಡ್ ಅಲ್ವಾ, ರಿಕವರಿ ಆಗುತ್ತೆ. ಚೆನ್ನಾಗಿ ಒಳ್ಳೆ ಫುಡ್ ತಿಂದರೆ ಏನು ಜಾಸ್ತಿ ಏನು ಕಡಿಮೆ ಇಲ್ಲ. 1.2 ಪಾಯಿಂಟ್ ಅಲ್ವಾ, ಅಷ್ಟು ಕಡಿಮೆ ಇರಬಾರ್ದು. ನಾರ್ಮಲ್ಗಿಂತ ಕಡಿಮೆನೇ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅಷ್ಟಿದ್ರೆ ರಿಕವರಿ ಮಾಡ್ಕೋಬೋದು. ಏನೋ ನೋಡೋಣ ಡಾಕ್ಟ್ರ್ ಏನು ಹೇಳ್ತಾರೆ. ಇಲ್ಲ ಬ್ಲಡ್ ಹಾಕಬೇಕಾಗುತ್ತೋ, ಇಲ್ಲ ಊಟದಲ್ಲೇ ಇಲ್ಲ ಟ್ಯಾಬ್ಲೆಟ್ ಎಲ್ಲ ರಿಕವರಿ ಮಾಡ್ಬೋದು. ನೋಡೋಣ. ಏನೋ ಖುಷಿ ಆಯಿತು. ನಂದಿನಿ ತುಂಬ ಖುಷಿಯಾಗಿದ್ದಾಳೆ, ಸೂರ್ಯವರು ಖುಷಿಯಾಗಿದ್ದಾರೆ. ಹೀಗೆ ಇಟ್ಟರೆ ಟೀ ಅಂತೂ ಸೀದೋಗ್ಬಿಡುತ್ತೆ. ಟೀ ಸೋಸೋ ಜಾಲ್ರಿ ನಂಗೆ ಹಂಗೆ ಎಲ್ಲಿಗೆ ಬಿಟ್ರು ತಲೆ ಕಬೋರ್ಡಲ್ಲ ಆಯ್ತಾ ಏನೋ ನೋಡ್ತೀನಿ. ಅವ್ವ ಅವ್ವ, ಇದೆಲ್ಲ ಕಾಫಿ ಕುಡೀಲಿ. ಅಲ್ಲ ಇಷ್ಟು ಕರ್ರಿ ಯಾಕೆ ಹೇಳ್ತಾ ಇಲ್ಲ? ಅವ್ವ 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 ನೇ ಅವ್ವ ನೇ ಅವ್ವ 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 ನೇ ಅವ್ವ ಅವ್ವ. ನಾವು ಉಸಿರು ಆಡ್ತಿಲ್ಲ, ಏನು ಮಾಡ್ತಿಲ್ಲ. ಅವ್ವ ಅವ್ವ ನೇ ನೇ ಅವ್ವ ಅವ್ವ. ಏನಾಯ್ತು? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರದ ಮತ್ತೆ